2 ಲಕ್ಷ ದಂಡ ಹಾಕಿದ್ದಾರೆ, ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ. ಆ ರೀತಿಯಾದಂಥ ಕಾನೂನನ್ನ ನಮ್ಮ ಕರ್ನಾಟಕಕ್ಕೆ ತರಬೇಕು ಅಂತೇಳಿ ನಾವು ಮನವಿ ಮಾಡ್ತೀರಿ. ಖಂಡಿತವಾಗಿ ಹಿಡಿತೀರಿ, RTOಗೆ ಒಪ್ಸೋ ಅಂತ ಕೆಲಸ ಮಾಡ್ತೀರಿ. ಖಂಡಿತ ಖುಷಿ ವಿಚಾರ. ಚಾಲಕರಿಗೆ ಯಾವ್ಯಾವುದೋ ಯೋಜನೆಗಳು ಕೊಡೋಕ್ಕಿಂತ ನಮ್ಗಾಗ್ತಾರಂಥ ತೊಂದರೆಗಳನ್ನ ಕಾನೂನಾತ್ಮಕವಾಗಿ ನಿಲ್ಲಿಸ್ತೀರಿ ಅಂದರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಒಂದಿಲ್ಲ. ಯಾಕೆಂದರೆ ಎಲ್ಲ ಚಾಲಕರು, ಎಲ್ಲ ಸಂಘಟನೆಗಳು ಹೋರಾಟಗಳ ಪ್ರತಿಫಲ ಇದೊಂದಾಗಿದೆ ಅಂತ ನಮ್ಗೆ ಭಾಳ ಖುಷಿ ಇದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಪಡಬೇಕು. ಆದರೆ ಏನು ಜೂನ್ 24ಕ್ಕೂ ಇನ್ನೂ ಒಂದು ವಿಚಾರಣೆ ಇದೆ, ಹಾಗಾಗಿ ನಾವೆಲ್ಲ ಸುಮ್ಮನೆ ಇದ್ದೀರಿ. ನೋಡೋಣ ಇನ್ನೂ ಏನಾಗುತ್ತೆ, ಕಾನೂನು ಅಥವಾ ಸರ್ಕಾರ ಎರಡು ಏನು ಹೇಳುತ್ತೆ ಅಂತ ನೋಡಿ ಮುಂದಿನ ನಿರ್ಧಾರ ತಗೊಳ್ತೀರಿ ಸರ್. ಈಗ ಕೋರ್ಟ್ ಹೇಳಿದೆ ಸರ್ಕಾರ ಯಾವುದೇ ನಿಯಮ ರೂಪಿಸಬೇಕು ಅಂತ ಹೇಳಿದ್ದು ರೂಪಿಸಿಲ್ಲ, ಹಾಗಾಗಿ 24ಕ್ಕೆ ಜಡ್ಮೆಂಟ್ ಕೊಡ್ತೀವಿ ಅಂತ ಹೇಳಿದೆ. ಪರ ಅಥವಾ ವಿರೋಧ ಏನೇ ಬಂದರೂ ನೀವು ಯಾವ ಥರ ನಿಮ್ಮದು ಸರ್ ಖಂಡಿತ ನಾವು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತೀರಿ. ಆದರೆ ಇಲ್ಲಿಗಲ್ಲ ಗೋಡ ಅಂಥದ್ದನ್ನು ಖಂಡಿತನೂ ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದರೆ ಇವತ್ತು ಅವರ ವೈಯಕ್ತಿಕವಾಗಿ ಬೈಕ್ನ ತಗೊಂಡು ಬೈಕಲ್ಲಿ ಟ್ಯಾಕ್ಸಿ ಸರ್ವಿಸ್ನ ಕೊಡೋ ಅಂಥದ್ದು. ಯಾಕೆಂದರೆ ನಮ್ಮ ದುಡಿಮೆ ಮೇಲೆ ಹೊಡ್ತಾ ಬಿದ್ದಂಗೆ, ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ದಂಗೆ. ಯಾಕೆಂದರೆ ಇವತ್ತು ಅವರ ವೈಯಕ್ತಿಕವಾಗಿ ತಗೊಂಡ್ರಂಥ ಬೈಕ್ಗಳ್ನ ಟ್ಯಾಕ್ಸಿಯಾಗಿ ಪರಿವರ್ತನೆಗೊಂಡು ನಮ್ಮ ದುಡಿಮೆ ಮೇಲೆ ಕಲ್ಲಾಕಂಥದ್ದು ನಾವು ಒಪ್ಪಲ್ಲ. ಖಂಡಿತವಾಗಿ ಏನೇನೋ ಸರ್ಕಾರ ಅಷ್ಟು ಮೀರಿ ಇಲ್ಲ ಇದು ಮಾಡಲೇಬೇಕು ಅನ್ನೋ ನೆಸಿಟಿ ಇದ್ದರೆ ಖಂಡಿತ ನಾವು ಅದನ್ನು ವಿರೋಧಿಸ್ತೀವಿ. ಸಂಘಟಿತರಾಗಿ ಖಂಡಿತವಾಗಿ ವಿರೋಧಿಸ್ತೀವಿ. ಯಾಕೆಂದರೆ 70 ವರ್ಷದ ಇತಿಹಾಸ ಇರೋಂಥ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಇವತ್ತು ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ಗ್ರಾಹಕರನ್ನ ನಂಬ್ಕೊಂಡು. ಖಂಡಿತ ನಮ್ಮಲ್ಲೂ ಕೆಲವೊಂದು ಆಟೋ ಚಾಲಕರು ಸರಿ ಇಲ್ಲ, ನಾವು ಒಪ್ತೀರಿ. ಆದರೆ ಕಾನೂನನ್ನ ಮೀರಿ ಈ ರೀತಿಯಾದಂಥ ರಾಜಾರೋಷವಾಗಿ ಸರ್ವಿಸ್ ಕೊಡೋ ಅಂಥದ್ದನ್ನು ಖಂಡಿತವಾಗಿ ಒಪ್ಪಲ್ಲ, ಅದನ್ನು ವಿರೋಧ ಮಾಡ್ತೀರಿ ಸರ್. ಇನ್ನೊಂದು ಕಸ್ಟಮರ್ಸ್ ಎಲ್ಲ ಹೇಳ್ತಾರೆ, ನಮಗೆ ಕೆಲವೊಂದು ಏರಿಯಾಗಳಿಗೆ ಹೋಗಬೇಕು ಅಂದಾಗ ಬೈಕು ತುಂಬ ಅನುಕೂಲ ಆಗುತ್ತೆ, ಆಟೋಗೆ ಅಂದರೆ ನಾವು ಒಬ್ಬನೇ ಇರ್ತೀನಿ, ನಮಗೆ ಈಸಿ ಆಗುತ್ತೆ, ಮತ್ತು ಅಮೌಂಟಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗಾಗಿ ನಮ್ಮ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೆಲವ್ರು ಹೇಳ್ತಾರೆ ಸರ್. ಖಂಡಿತ ಅಂಥವ್ರು ನನ್ನ ಒಂದು ಸಲಹೆ, ನಾವು ದುಡ್ಡು ಕಡಿಮೆ ಆಗುತ್ತೆ ಅಥವಾ ಬೇಗ ಹೋಗ್ತೀರಿ ಅಂತಂದರೆ ಬೇಗನೆ ಶಿವನ ಪದ ಸೇರ್ತೀರಿ. ಅಥವಾ ಯಾಕೆಂದರೆ ಇವತ್ತು ಕಾನೂನು ಏನು ಹೇಳಿದೆ ಅನ್ನೋದನ್ನು ತಿಳ್ಕೊಬೇಕು. 1988 ಮೋಟರ್ ವೆಹಿಕಲ್ ಆ್ಯಕ್ಟೇ ಹೇಳಿದೆ, ಯಾವುದೇ ಕಾರಣಕ್ಕೂ ಗಾಡಿಯಲ್ಲಿ ಕೂತಿರೋಂಥ ಹಿಂಬದಿ ಕೂತಿರೋಂಥ ಸವಾರ ರಕ್ತ ಸಂಬಂಧಿಕರಾಗಿದ್ದರೆ ಮಾತ್ರ ಅವ್ರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ಇಲ್ಲ ಅಂದರೆ ಕ್ಲೈಮ್ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾರೋ ನಾನು ಕಡಿಮೆಗೆ ಸಿಕ್ತು, ಬೇಗ ಹೋಗ್ತೀನಿ, ಅರ್ಜೆಂಟಾಗಿ ಹೋಗ್ಬಿಡ್ತೀನಿ ಅಂತ ಹೋದರೆ ನಿಮ್ಮ ಮುಂದಿನ ಫ್ಯೂಚರ್ ಭವಿಷ್ಯ ಲೈಫ್ನ ನೀವು ಯೋಚನೆ ಮಾಡ್ಕೋಬೇಕಾಗುತ್ತೆ. ನಾನೆಲ್ಲ ಅಲ್ಲಿ ಏನೋ ಪ್ಯಾಸೆಂಜರ್ಸ್ಗಳು ಜರ್ನಿ ಮಾಡ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇ, ಯಾಕೆಂದರೆ ಬೇಗ ಹೋಗ್ತೀರಿ ಬರ್ತೀರಿ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರೆ ನಿಮ್ಮನ್ನು ನಂಬ್ಕೊಂಡಿರೋಂಥ ಫ್ಯಾಮಿಲಿ ತುಂಬ ಸಫರ್ ಬೀಳಬೇಕಾಗುತ್ತೆ. ಸರ್ಕಾರ ಆಗಲಿ ಕಾನೂನಾಗಲಿ ಇಲ್ಲ, ಕಾನೂನು ನಿಮ್ಮ ಪರವಾಗಿ ಇರೋದಿಲ್ಲ. ಯಾಕೆಂದರೆ ಅದು ಇಲ್ಲಿಗಲ್ ಅನ್ನೋದು ಪ್ರೂವ್ ಮಾಡಿದೆ. ಇವತ್ತು RTOನೂ ಸಹ ಇದನ್ನು ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅನ್ನೋದನ್ನು ಪದೇ ಯಾವಾಗಲೂ ಸಹ ಪತ್ರಿಕಾ ಮಾಧ್ಯಮದಲ್ಲಾಗಲಿ ಅಥವಾ ಎಲ್ಲ ರೀತಿಯಾದಂಥ ಮೀಡಿಯಾದಲ್ಲೂ ಸಹ ಹೇಳಿದ್ದಾರೆ. ಆದರೂ ಸಹ ಇವರ ದುರುದ್ದೇಶ ಲಾಭಕ್ಕೋಸ್ಕರ ಮಾಡ್ಕೊಂಡು ಬೇರೆಯವ್ರನ್ನ ಬಲಿ ಪಡ್ಕೊಳ್ಳೋ ಅಂಥದ್ದು ತಪ್ಪು ಅಂತ ನಾನು ಹೇಳ್ತೀನಿ ಸರ್. ಈಗ ಇಂಡಿಯಾದಲ್ಲಿ ಒಂದು 5-6 ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿದೆ. ಕರ್ನಾಟಕದಲ್ಲಿ ಲೀಗಲ್ ಆದರೆ ಯಾವ ಥರ ಬಂದರೆ ನಿಮ್ಗೆ ಅನುಕೂಲ ಮತ್ತು ಅನಾನುಕೂಲ ಸರ್? ಈಗಾಗಲೇ 2016ರಲ್ಲಿ ಯಡಿಯೂರಪ್ಪ ಅವರು ಇದ್ದಾಗ EV ಮೋಟ್ರ್ ವೆಹಿಕಲ್ನ ತಂದಿದ್ರು. ಏನು ಲಾಸ್ಟ್ ಕನೆಕ್ಟಿವಿಟಿ ಡ್ರಾಪ್ ಅಂತ ಹೇಳ್ಬಿಟ್ಟು. ಖಂಡಿತ ನೋಡಿ, ಒಂದು ನೀವು ಮಾಡ್ತಿರೋ ರೂಲ್ಸ್ನ ಅಂದರೆ ನಮಗೆ ಏನು ರೂಲ್ಸ್ ಇದೆ ಅದೇ ರೂಲ್ಸ್ ಇರಬೇಕು. ಆದರೆ ಬೈಕಲ್ಲಿ ನೀವು ಏನೇ ಮಾಡಿದ್ರು ಎಲೆಕ್ಟ್ರಿಕಲ್ ಗಾಡಿಗಳನ್ನ ತರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಆದಂಥ ಕಾನೂನುಗಳಿದೆ. ಆ ಕಾನೂನುಗಳನ್ನ ರೂಪಿಸಬೇಕು. ಹಾಗೆ ಕಿಲೋಮೀಟ್ರನ್ನ ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಇವತ್ತು ಎಲೆಕ್ಟ್ರಿಕಲ್ ಗಾಡಿಗಳೆಲ್ಲ ನೀವು 100 ಕಿಲೋಮೀಟ್ರ್ 105 ಕಿಲೋಮೀಟ್ರ್ ಪರ್ ಡೇ ಓಡಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ಕರ್ನಾಟಕದವ್ರು ಯಾರನ್ನು ಓಡಿಸ್ತೀರಿ ಅಂದರೆ ಅಂಥವ್ರಿಗೆ ಅವಕಾಶ ಕೊಡಬೇಕು. ಅದನ್ನು ಬಿಟ್ಟು ಹೊರ ರಾಜ್ಯದಿಂದ ಬಂದು ಇಲ್ಲಿ ದುಡ್ಕೊಂತೀನಿ ಅಂತ ಕನ್ನಡ ಪರವಾಗಿರೋ ಅಂಥ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆ ಅಂಥದ್ದು ಮಾಡಬಾರ್ದು. ಇನ್ನೇನು ರೂಲ್ಸ್ಗಳು ಖಂಡಿತವಾಗಿ ಯೆಲ್ಲೋ ಬೋರ್ಡ್ ಇರೋಂಥದ್ದು ಅಥವಾ ಯೂನಿಫಾರ್ಮ್ ಹಾಕೋ ಅಂಥದ್ದು ಇರ್ಬೋದು, ಅಥವಾ ಸೇಫ್ಟಿ ಪರ್ಪೋಸ್ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ತರ್ಬೋದು. ತಂದರೂ ಖಂಡಿತ ನಮ್ಮ ವಿರೋಧ ಇದೆ. ಯಾಕೆಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ ಅಂದರೆ ನಾವು ಅದನ್ನು ವಿರೋಧ ಮಾಡಲೇಬೇಕಾಗುತ್ತೆ. ಖಂಡಿತವಾಗಿ ವಿರೋಧ ಮಾಡ್ತೀರಿ ಸರ್ ಅದನ್ನು. ಈಗ ಏನು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದಾರೆ, ಅವ್ರಿಗೆ ಮೊನ್ನೆ ಅವರ ಹುಟ್ಟಿದ ಹಬ್ಬದ ದಿನ ಕೊಟ್ಟಿದ್ದೀರಿ. ತದನಂತರದಲ್ಲಿ ಮತ್ತೆ ಹೋಗಿ ಗಾಡಿಗಳನ್ನ ಸೀಸ್ ಮಾಡಿಸೋಂಥದ್ದು, ಅದಕ್ಕೆ ಹೊಸ ಕಾನೂನು ಥರ ಅಂಥದಕ್ಕೂ ಒತ್ತಾಯ ಕೊಡ್ತೀರಿ. ಯಾಕೆಂದರೆ ನೀವು ಮುಂಬೈಯಲ್ಲಿ ನೋಡಿರ್ಬೋದು, ಮುಂಬೈಯಲ್ಲಿ ಒಂದು ಟೈಮಲ್ಲಿ ಇದೇ ರೀತಿ ಮಾಡಿದ್ರೆ 2 ಲಕ್ಷ ದಂಡ ಹಾಕಿದ್ದಾರೆ, ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ. ಆ ರೀತಿಯಾದಂಥ ಕಾನೂನನ್ನ ನಮ್ಮ ಕರ್ನಾಟಕಕ್ಕೆ ತರಬೇಕು ಅಂತೇಳಿ ನಾವು ಮನವಿ ಮಾಡ್ತೀರಿ. ಅದು ಪರವಾಗಿ ನಾವು ಹೋರಾಟನೂ ಮಾಡೋದಕ್ಕೆ ಸಿದ್ಧರಿದ್ದೀರಿ ಸರ್. ಇನ್ನು ಕೆಲವು ಬೈಕ್ ರೈಡರ್ಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಕೆಲವೊಮ್ಮೆ ಏನು ಮಾಡ್ತಾರೆ, ಈಗ ಬೇರೆಯವ್ರು ಏನು ಮಾಡ್ತಾರೆ ಅಂತ ಕೆಲವು ದೊಡ್ಡದರಿಂದ ಬೈಕ್ ರೈಡ್ ಮತ್ತೆ ಮಾಡ್ಬೋದು ಸರ್. ಅದು ಒಂದು ವಿಚಾರ ಹೇಳ್ಬಿಡ್ತೀನಿ ನಾನು. ಬೈಕ್ ರೈಡ್ ಮಾಡೋ ಅಂಥವ್ರು ಯಾರು ಕೋಟಿಗಿರೋ ಅಂಥವ್ರಲ್ಲ, ಶ್ರೀಮಂತರಲ್ಲ. ಯಾಕೆಂದರೆ ಅವರು ಹೊಟ್ಟೆ ಪಾಡ್ಗೋಸ್ಕರ ಬರ್ತಾರೆ, ಅವ್ನು ದುಡ್ಡು ಕೊಡ್ತಾನೆ ಅನ್ನೋ ಆಸೆಗೋಸ್ಕರ ಬರ್ತಾರೆ. ಆದರೆ ಅವನ ಲೈಫು ಫ್ಯೂಚರು ನಾನು ಏನು ಮಾಡ್ತಾಯಿದ್ದೀನಿ ಅರಿವಿರೋದಿಲ್ಲ. ಯಾಕೆಂದರೆ ಅವ್ನು ಹೊಟ್ಟೆ ಹಸುವು, ಇವತ್ತು ದುಡ್ದು ಅವನು ತಿನ್ನಬೇಕು, ಅವ್ನ ಸಂಸಾರನ ಸಾಕಬೇಕು. ಈ ಸಂಸ್ಥೆಗಳು ಏನು ಮಾಡ್ತವೆ, ಅಂಥವ್ರನ್ನ ಎನ್ಕ್ಯಾಶ್ ಮಾಡ್ಕೊಂಡು ಬಲಿಪಶು ಮಾಡ್ತಾಯಿದ್ದಾರೆ. ಇದನ್ನು ಮಾಡಿಕೊಡ್ದು. ಯಾಕೆಂದರೆ ಅವ್ರಿಗೆ ಆದಂಥ ಗೀಕ್ ವರ್ಕರ್ಸು ನಿಗಮ ಮಂಡಳಿ ಓಪನ್ ಆಗಿದೆ,
ಸಚಿವರು ಸಂತೋಷ್ ಲಾಡ್ ಅವರು ಗೀಕ್ ವರ್ಕರ್ಸ್ನ ರೆಡಿ ಮಾಡಿದ್ದಾರೆ, ಮಂಡಳಿ ರೆಡಿ ಮಾಡಿದ್ದಾರೆ, ಅವ್ರಿಗೆ ಆದಂಥ ಹೊಸ ಹೊಸ ಯೋಜನೆಗಳನ್ನ ತಂದಿದ್ದಾರೆ. ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಿದ್ದಾಗ ಖಂಡಿತವಾಗಿ ಮಾಡಲಿ, ನಾವು ಅದಕ್ಕೆ ಯಾವುದೇ ಆಕ್ಷೇಪಣೆ ಮಾಡಲ್ಲ, ಯಾವುದೇ ವಿರೋಧ ಮಾಡಲ್ಲ. ಖಂಡಿತವಾಗಿ ಹಿಡಿತೀರಿ, RTOಗೆ ಒಪ್ಸೋ ಅಂಥ ಕೆಲಸ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನಾವು ಹಲ್ಲೆ ಮಾಡೋ ಅಂಥದ್ದು ಅಥವಾ ಗಲಾಟೆ ಗದ್ದಲ ಮಾಡೋ ಅಂಥದ್ದಲ್ಲ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀರಿ ಸರ್. ಕೊನೆಯದಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಏನು ಹೇಳ್ತೀರಾ ಕಿವಿ ಮಾತು? ಸರ್ ಖಂಡಿತವಾಗಿ ನೋಡಿ, ನಿಮಗೆ ಆದಂಥ ಉದ್ಯೋಗ ಅವಕಾಶಗಳು ತುಂಬ ಇದೆ. ಯಾಕೆಂದರೆ ನಾವು ಆಟೋ ನಂಬ್ಕೊಂಡಿರೋಂಥವ್ರು ಪ್ಯಾಸೆಂಜರ್ನ ನಂಬ್ಕೊಂಡಿದ್ದೀರಿ. ನಿಮಗೆ ಆದಂಥ ಸ್ವಿಗ್ಗಿ, ಝೊಮೊಟೊ, ಬ್ಲಿಂಕಿಟ್ಟು, ಸುಮಾರು ಅಪ್ಲಿಕೇಶನ್ಗಳಿದ್ದಾವೆ. ನೀವು ಖಂಡಿತ ಅದರಲ್ಲಿ ಮಾಡಿದ್ರೆ ದುಡಿಮೆ ಮಾಡ್ಬೋದು, ಸಂಸಾರ ಸಾಕ್ಬೋದು. ಆದರೆ ಆಟೋ ಚಾಲಕರು, ಕ್ಯಾಬ್ ಚಾಲಕರು ನಂಬ್ಕೊಂಡಿರೋಂಥದ್ದು ಸಾರ್ವಜನಿಕರನ್ನ, ನಮ್ಮ ಆಟೋದಲ್ಲಿ ಬರೋಂಥ ಪ್ರಯಾಣಿಕರನ್ನ ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕೋಬೇಡಿ. ನಿಮ್ಮ ದುಡಿಮೆಗೆ ಬೇರೆ ದಾರಿ ಇದೆ, ಆ ದಾರಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ನಾವು ಕಾಯ್ತಾ ಇದ್ದೀವಿ ಸರ್, ಕೊಡ್ತಾರೆ ಏನು ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಅಕಸ್ಮಾತ್ ಅವ್ರು ಕೊಡಲಿಲ್ಲ, ಕೊಡ್ದಿರ ಅವ್ರ ಪರವಾಗಿ ತಿರುಗಿ ಕೊಟ್ಟರು ನಮ್ಗೇನು ಮಾಡ್ಬೇಕಂದ್ರೆ, ಅವ್ರಿಗೆ ಯಾವ ಥರ ವೈಟ್ ಪಾಯಿಂಟ್ ಮಾಡಿದ್ದಾರೆ ಅದೇ ಥರ ನಮಗೂ ವೈಟ್ ಪಾಯಿಂಟ್ ಮಾಡಿ ನಮಗೂ ಎಲ್ಲ ಇದು ಮಾಡಿಕೊಡ್ಲಿ. ಟೂ ವೀಲರ್ಗೆ ಏನು ಇದು ಮಾಡವ್ರೆ ಅದೇ ಥರ ನಮಗೂ ಎಲ್ಲೋ ಪಾಯಿಂಟ್ ಕಿತ್ತಾಕ್ಬಿಟ್ಟು ವೈಟ್ ಪಾಯಿಂಟ್ ಮಾಡಿಕೊಡ್ಲಿ, ನಾವು ಅದೇ ಥರ ಮಾಡ್ಕೊ ಹೋಗ್ತೀವಿ. ನಿಮ್ಮ ಕ್ವಶನ್ ಅಂದರೆ ಈಗ ಏನು ವೈಟ್ ಬೋರ್ಡಲ್ಲಿ ಈಗ ಗಾಡಿ ಓಡಿಸ್ತಾ ಇದ್ದಾರೆ, ಆಟೋನು ವೈಟ್ ಬೋರ್ಡ್ ಮಾಡಬೇಕು, ನಿಮಗೂ ವೈಟ್ ಬೋರ್ಡ್ ಏನಿರುತ್ತೆ ಅದೇ ಥರ ರೂಲ್ಸ್ ಬೇಕು, ಅದೇ ಥರ ರೂಲ್ಸ್ ಬೇಕು. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ಅವ್ರಿಗೂ ಎಲ್ಲೋ ಪಾಯಿಂಟ್ ಮಾಡಿ, ಅವ್ರಿಗೂ ರ್ಯಾಪಿಡೋ ಕಂಪ್ನಿಯಿಂದ ಒಂದು ಯೂನಿಫಾರ್ಮ್ ಕೊಡೋ ಥರ ಮಾಡಿ, ಅವ್ರ ಜೊತೆ ಇರೋ ಪ್ಯಾಸೆಂಜರ್ಗೂ ಇನ್ಶೂರೆನ್ಸ್ ಕೊಡೋ ಥರ ಮಾಡಿ. ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಯಾವ ಥರ ಕಾನೂನು ತಂದರೆ ಅದೇ ಥರ ಅವ್ರಿಗೂ ಕಾನೂನು ತರಬೇಕು. ಕಾನೂನು ಅಡಿ ಬಂದರೆ ನಿಮಗೇನು ಅಭ್ಯಂತರ ಇಲ್ವಾ? ಕಾನೂನು ಅಭ್ಯಂತರ ಬಂದರೆ ನಮಗೇನು ಅಭ್ಯಂತರ ಇಲ್ಲ. ಅವರು ಅದೇ ಥರ ಎಲ್ಲೋ ಪಾಯಿಂಟ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರಸ್ತೆಯಲ್ಲಿ ಬೈಕ್ ಟ್ಯಾಕ್ಸಿ ಅವ್ರ ಥರ ನಿಂತ್ಕೊಂಡು ಮಾಡಲಿ. ನಾವು ಇನ್ನೊಬ್ಬರು ಅನ್ನ ಕಿತ್ಕೋಬೇಕು ಅಂತ ನಾವು ರೆಡಿ ಇಲ್ಲ. ಈಗ ಅವರು ವೈಟ್ ಪಾಯಿಂಟ್ ಮಾಡ್ತಾರಲ್ಲ, ನಮಗೂ ಅದೇ ಥರ ವೈಟ್ ಪಾಯಿಂಟ್ ಮಾಡಿಕೊಡ್ಲಿ, ನಮಗೂ ಅದೇ ಥರ ಏನು ಕೇಳ್ದಂಗೆ ಬಿಡಲಿ, ನಾವು ಅದೇ ಥರ ಓನ್ ಯೂಸ್ ಗಾಡಿ ಥರ ಮಾಡಲಿ. ನಮಗೆ ಇಷ್ಟು ಕಿಲೋಮೀಟ್ರು ಅಂತ ಇದು ಕೊಟ್ಟವ್ರೆ, ಅದು ಸಿಟಿ ಲಿಮಿಟ್ ಅಂತ ಕೊಟ್ಟವ್ರೆ, ಅಲ್ಲಿಂದ ದೂರ ಹೋಗೋಂಗಿಲ್ಲ. ನಮಗೂ ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದು ಅಂತ ಸೌಲಭ್ಯ ಕೊಡಲಿ, ನಮಗೂ ವೈಟ್ ಪಾಯಿಂಟ್ ಮಾಡಿಕೊಡ್ಲಿ. ಈಗ ನೀವು ಹೇಳ್ತಿರೋದು ಅವ್ರು ಬರೋದೇನು ತೊಂದರೆ ಇಲ್ಲ, ಬಂದರೆ ಒಂದು ಲೀಗಲ್ ಆಗಿ ಒಂದು ಡ್ರೆಸ್ ಕೋಡು ನಮ್ಮ ಲೆಕ್ಕಾಚಾರದಲ್ಲೇ ಬರಲಿ, ಅವರು ಇನ್ಶೂರೆನ್ಸ್ ಕಟ್ಟಲಿ, ಅವರು ಯೂನಿಫಾರ್ಮ್ ಹಾಕೊಳ್ಳಿ, ಪ್ಯಾಸೆಂಜರ್ಗೆ ಏನಾದ್ರು ಅವ್ರಿಗೂ ಸೌಲಭ್ಯ ಮಾಡಿಕೊಡ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಈಗ ಪಾರ್ಟ್ ಟೈಮ್ ಏನು ಕಾಲೇಜ್ ಹುಡುಗರು ಆಫೀಸ್ನ ಬಿಟ್ಟು ಹೋದಂಥವರೆಲ್ಲ ಫಿಲ್ಟರ್ ಆಗ್ತಾರೆ. ಅವಾಗ ಹೌದು ಸರ್, ಅವರು ರ್ಯಾಪಿಡೋ ಮಾಡೋರು ಯೋಚನೆ ಮಾಡಬೇಕು. ರಸ್ತೆಯಲ್ಲಿ ಇವಾಗ ಏನಾದ್ರು ಒಂದು ಆಕ್ಸಿಡೆಂಟ್ ಆದರೆ ನಮಗೂ ಇನ್ಶೂರೆನ್ಸ್ ಇಲ್ಲ, ಅವ್ರಿಗೂ ಇನ್ಶೂರೆನ್ಸ್ ಇಲ್ಲ. ನಮ್ಮ ಇವತ್ತು 100 ರೂಪಾಯಿ ದುಡಿಮೆಗೆ ಹೋಗ್ತೀವಿ, ನಾಳೆ ದಿವಸ ನಾವು 1000 ರೂಪಾಯಿ ಖರ್ಚು ಮಾಡಬೇಕು. ನಮ್ಗೆ ಯಾವುದು ಸೌಲಭ್ಯ ಇಲ್ಲ, ನಮ್ಗೆ ಏನು ಅವ್ರ ಕಡೆಯಿಂದ ಏನು ಇನ್ಕಮ್ ಇಲ್ಲ ಅನ್ನೋದು ಅವ್ರು ಯೋಚನೆ ಮಾಡಬೇಕು. ಇನ್ನು ಸುಮಾರು 8-10 ದಿನಗಳ ಕಾಲ ಇದೆ. ಹೌದು ಸರ್. ಎಲ್ಲರೂ ಗೌರ್ಮೆಂಟ್ ಒಂದು ನಿಯಮ ರೂಪಿಸ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದು ಅನ್ನಿಸ್ತಿದೆ ನಿಮಗೆ? ಮಾಡ್ಬೋದು ಸರ್, ಮಾಡ್ಬೋದು ಅಂತ ನಾವು ನಿರೀಕ್ಷೆಯಿಂದ ಇದ್ದೀವಿ. ಅಲ್ಲಲ್ಲ, ನಿರೀಕ್ಷೆ ಅಂದರೆ ಬೈಕ್ ಟ್ಯಾಕ್ಸಿ ಬರಲಿ ಅಂತ ಏನಾದ್ರು ಈಗ ಮೊದಲೇ ಹೇಳಿತ್ತು ಹೈಕೋರ್ಟು, ಒಂದು ನಿಯಮಗಳನ್ನು ರೂಪಿಸಿ ಬೈಕ್ ಮಾಡಿಲ್ಲ. ಈಗ ಕೋರ್ಟ್ ಹೇಳ್ತಾರೆ ಅದನ್ನೇ ಇಷ್ಟು ದಿನ ಅವರು ಅದನ್ನ ಯೋಚನೆ ಮಾಡ್ಬೇಕು ಸರ್. ಈಗ ರಸ್ತೆಯಲ್ಲಿ ಏನಾದ್ರು ಫಸ್ಟ್ ಬರೋದೇ ಆಟೋದವರು, ಬೈಕ್ ಟ್ಯಾಕ್ಸಿ ಬರೋಲ್ಲ. ಈಗ ಬೈಕ್ ಒಳಗೆ ನಾವು ಎಲ್ಲಿ ಬೇಕು, ಈಗ ಆಪ್ರೇಷನ್ ಆದವರು, ಯಾರನ್ನ ಡೆಲಿವರಿ ಆದವರು ಓಡಾಡೋಕ್ಕಾಗಲ್ಲ, ಆಟೋನೇ ಕಾಯಬೇಕು, ಯಾವುದೊಂದಕ್ಕೂ ಆಟೋ ಬೇಕು. ಈಗ ಬೈಕಲ್ಲಿ ಏನು ಸೇಫ್ಟಿ ಇದೆ ಅವರು ಯೋಚನೆ ಮಾಡಿ ನೋಡಬೇಕು. ಈಗ ಒಬ್ಬೊಬ್ಬರು ಹೋಗ್ಬೇಕಾದ್ರೆ ಸ್ಕಿಡ್ ಆಗಿ ಬೀಳ್ತಾರೆ, ಅವ್ರಿಗೆ ಅನಾಹುತಗಳಾಯ್ತವೆ. ಈಗ ಪ್ಯಾಸೆಂಜರ್ ಒಬ್ಬರು ಕುತ್ಕೋತಾರೆ ರ್ಯಾಪಿಡೋ ಬುಕ್ ಮಾಡಿಬಿಟ್ಟು, ನಂಗೆ ಅರ್ಜೆಂಟ್ ಇದೆ ನಡಿಯಪ್ಪ ಅಂತಾರೆ, ಇವ್ರು ಫಾಸ್ಟಾಗಿ ಹೋಗ್ತಾನೆ, ಇವ್ರಿಗೂ ಹಾನಿ ಆಯ್ತದೆ, ಅವ್ರಿಗೂ ಹಾನಿ ಆಯ್ತದೆ. ಅದನ್ನು ಕಾನೂನು ಯೋಚನೆ ಮಾಡಿ ನೋಡಬೇಕು. ಈಗ ಸೋಮವಾರದಿಂದ ಬೈಕ್ಗಳು ರನ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಕಡೆಯಿಂದ ಹೇಳಿದೆ. ಅದನ್ನು ಅವರು ಯೋಚನೆ ಮಾಡಿ ನಿಲ್ಲಿಸೋದು, ಒಂದು ಆಲೋಚನೆ ತಗೊಂಡು ನಿಲ್ಲಿಸ್ಬೇಕು. ಅವರು ನಿಲ್ಲಿಸೋದ್ರಿಂದ ಅದು ಒಳ್ಳೆಯದು. ಯಾಕಂದರೆ ಬೈಕ್ ಟ್ಯಾಕ್ಸಿ ಅವ್ರಿಗೂ ಒಳ್ಳೆಯದು, ಪ್ಯಾಸೆಂಜರ್ಗೂ ಒಳ್ಳೆಯದು, ಸಾರ್ವಜನಿಕಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಂಗೈತೆ ಸರ್ಕಾರ. ಸ್ಟ್ರೈಕ್ ಮಾಡಿದ್ರು ಒಳ್ಳೇದು ಸರ್, ಅದು ಎಲ್ಲರಿಗೂ ಅನುಕೂಲ, ಅದು ಸಾರ್ವಜನಿಕರಿಗೂ ಅನುಕೂಲ, ಆಟೋದವ್ರಿಗೂ ಅನುಕೂಲ, ಮತ್ತು ಬೈಕ್ ಓಡಿಸೋರ್ಗೂ ಅನುಕೂಲ.